ಶಿವಮೊಗ್ಗದ ಸೊರಬದಲ್ಲಿ ನಡೆದ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಟಿ.ನರಸೀಪುರ ತಾಲೂಕಿನ ಯಡೆದೊರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸೇವಾಶ್ರಯ ಫೌಂಡೇಶನ್ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಫೌಂಡೇಶನ್ನ ಸಂಸ್ಥಾಪಕ ಆರ್. ಮಣಿಕಂಠರಾಜ್ ಗೌಡರವರು, ಗುರುಗಳಿಲ್ಲದೆ ಗುರಿ ಮುಟ್ಟಲು ಸಾಧ್ಯವಿಲ್ಲ. ದೈಹಿಕ ಶಿಕ್ಷಕ ಜಯಪ್ಪ ನೀಡಿದ ತರಬೇತಿಯನ್ನ ವಿದ್ಯಾರ್ಥಿಗಳು ಚಾಚು ತಪ್ಪದೆ ಪಾಲಿಸಿದ್ದಾರೆ. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಜಯ ಗಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಬೇಕು ಅಂತ ಸಲಹೆ ನೀಡಿದರು. ಈ ವೇಳೆ ಯಡೆದೊರೆ ಶಾಲೆಯ ಶಿಕ್ಷಕರುಗಳಾದ ಯೋಗೇಶ್, ಜ್ಯೋತಿ, ಶೋಭಾ, ವನಿತಾ, ಸಿಬ್ಬಂದಿಗಳಾದ ರಾಜಮ್ಮ, ಲಕ್ಷ್ಮಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಸಮಾಜದಲ್ಲಿ ಎಲ್ಲಾರನ್ನೂ ಒಗ್ಗೂಡಿಸ್ಕೋದು ಬಹಳ ಕಷ್ಟಕರವಾದ ವಿಷಯ. ಅದೇ ನೀವು ಒಂದು ಉನ್ನತ ಶಿಕ್ಷಣದಲ್ಲಿ ಕೂತಿದ್ರೆ, ಈಗ ಮುಖ್ಯ ಶಿಕ್ಷಕರಿದ್ದಾರೆ, IAS ಇದ್ದಾರೆ, KS ಇದ್ದಾರೆ, IPS ಇದ್ದಾರೆ. ಅವರೆಲ್ಲರೂ ಇದ್ದಾಗ ನಾವು ಎಷ್ಟು ಪ್ರೀತಿಯಿಂದ ಹೋಗಿ ಅವ್ರನ್ನ ವೇಟ್ ಮಾಡಿ, ಅವ್ರನ್ನ ಬಾಗ್ಲಾತ್ರ ಕಾದು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಸ್ವಾಗತಿಸ್ತೀವಿ, ಅವ್ರನ್ನ ಎಷ್ಟು ಪ್ರೀತಿಯಿಂದ ಗೌರವಿಸ್ತೀವಿ ಅನ್ನೋದು ಎಲ್ಲರೂ ಕೂಡ ನೋಡಿದ್ದಾರೆ ಅಲ್ವಾ? ನೋಡಿದ್ರೆ ತಾನೆ. ಮುಂದಿನ ಜೀವನದಲ್ಲೂ ಕೂಡ ನನ್ನಾಗೆ ಸೋಷಲ್ ವರ್ಕ್ ಮಾಡೋದಕ್ಕಿಂತ ಮೊದಲು ವಿದ್ಯಾಭ್ಯಾಸ ಮಾಡಿ ಮಕ್ಕಳೇ ಅಂತ ಈ ಮೂಲಕ ನಿಮ್ಗೆಲ್ರಿಗೂ ಕೂಡ ಕಿವಿ ಮಾಡ್ತೀವಿ. ಯಾವುದು ಕೂಡ ಇಲ್ಲ. ಆಮೇಲೆ ವಿಶೇಷವಾಗಿ ಇವಾಗ ರಾಷ್ಟ್ರಮಟ್ಟಕ್ಕಾಗಿರ್ತಕ್ಕಂಥ 7 ಜನ ಮಕ್ಕಳು ಏನಿದ್ದಾರೋ ಅವರು ಅದರಲ್ಲಿ ಒಂದು 5 ಜನ 6 ಜನ ಏನೋ 10th ಇರ್ಬೇಕು. ಒಂದು 5 ಜನ 6 ಜನ 10th ಇದ್ದಾರೆ. ಅವ್ರನ್ನ ಮುಂದಿನ ವರ್ಷ ಅವರು ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಯಾವ ಕಾಲೇಜ್ಗಾರ ಸೇರ್ಲಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ರಾಷ್ಟ್ರಕವಿ ಕುವೆಂಪುರವರು ಅವರ ಸುಮಾರು ಕಾವ್ಯ ಪುಟಗಳಲ್ಲಿ 1-2 ಕಾವ್ಯ ಬಾರಿ ಮನ್ಸಿಗೆ ನಾಟ ಅಂತ 1-2 ಲೈನ್ ಇದೆ. ತುತ್ತ ತುದಿಯಲ್ಲಿ ಮೌನವೇಕೆ, ಇಷ್ಟು ದೊಡ್ಡ ಸಡಗರವೇಕೆ ಅಂತ. ಮತ್ತೆ ರೂಪವಿಲ್ಲದ ಆತ್ಮಕ್ಕೆ ಜಗದ ದೊಡ್ಡ ಕನ್ನಡಿ ಏಕೆ. ಇದಕ್ಕೆ ಏನಪ್ಪ ಇದ್ರ ಅರ್ಥ ಅಂತ ಅಂದ್ರೆ, ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ಯಾವುದೇ ಒಂದು ಏನೇ ಮಾಡಿದ್ರು ಕೂಡ ಕೆಲವ್ರಿಗೆ ಅಹಂ ಇರುತ್ತೆ. ನಾವು ಗೆದ್ದೇ ಗೆಲ್ತೀವಿ, ನಾವೇನೇ ಆದ್ರೂ ಇದನ್ನ ಮಾಡ್ತೀವಿ,